ಬರ ಯಾವನವನು ಎಸ್ ಪಿ ಏನು ಮಾಡ್ತಾ ಇದ್ದೀರಿ ನೀವು? ಏಯ್ ಯಾವನವನು ಎಸ್ ಪಿ, ಏಯ್ ಬರಯ್ಯ ಇಲ್ಲಿ, ಏನ್ ಮಾಡ್ತಾ ಇದ್ರಿ ನೀವು ಅಂತ ಗದರಿಸಿ ಒಬ್ಬ ಪೊಲೀಸ್ ಅಧಿಕಾರಿ ಮೇಲೆ ಸಿಎಂ ಸಿದ್ದರಾಮಯ್ಯ ಕೈ ಎತ್ತಲು ಹೋಗಿದ್ದ ಘಟನೆ ರಾಜ್ಯದಾದ್ಯಂತ ಸುದ್ದಿ ಆಗಿತ್ತು. ಈ ಘಟನೆ ರಾಜ್ಯದಾದ್ಯಂತ ಎಷ್ಟು ಸುದ್ದಿ ಆಗಿತ್ತೋ ಅಷ್ಟೇ ಆ ಪೊಲೀಸ್ ಅಧಿಕಾರಿ ಮನಸ್ಸಿಗೂ ಘಾಸಿ ಆಗಿತ್ತು. ಯಾವಾಗ ಲಕ್ಷಾಂತರ ಜನರ ಮುಂದೆ ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿತ್ತೋ ಆಗಲೇ ಈ ರಾಜಕಾರಣಿಗಳ ಗುಲಾಮರಾಗಿ ನಾವು ಬದುಕೋದು ಬೇಡ ಅಂತ ಆ ಅಧಿಕಾರಿ ತೀರ್ಮಾನಿಸಿದ್ರು ಏನೋ ಗೊತ್ತಿಲ್ಲ. ಅದರ ಪ್ರತಿಫಲವೇ ಇದೀಗ ಓರ್ವ ಖಡಕ್ IPS ಅಧಿಕಾರಿ ತಮ್ಮ ಅಧಿಕಾರವನ್ನೇ ತ್ಯಜಿಸಲು ಮುಂದಾಗಿದ್ದಾರೆ. ಹೌದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಅವಮಾನಿತರಾಗಿ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದವರು ಬೇರೆ ಯಾರೂ ಅಲ್ಲ, ಅವರೇ ಖಡಕ್ IPS ಆಫೀಸರ್ ನಾರಾಯಣ ಬರಮಣಿ ಅವರು ಧಾರವಾಡ ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ. ಇವರು 1991ರಲ್ಲಿ PSI ಆಗಿ ನೇಮಕಗೊಂಡು ಸುಮಾರು 31 ವರ್ಷಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಸಾಕಷ್ಟು ಹೆಸರು ಮಾಡಿದವರು. ಬರಮಣಿ ಅವರು ಬೆಳಗಾವಿ, ಬೀದರ್, ಧಾರವಾಡ ಸೇರಿದಂತೆ ರಾಜ್ಯದ ಅನೇಕ ಕಡೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಬೆಳಗಾವಿಯಲ್ಲಿ ರೌಡಿಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿ ಶಿಂತ್ರೆ ಎಂಬ ರೌಡಿ ಶೀಟರ್ ಒಬ್ಬನನ್ನ ಎನ್ಕೌಂಟರ್ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದು ರೌಡಿಗಳಲ್ಲಿ ನಡುಕ ಹುಟ್ಟಿಸುವಂತೆ ಮಾಡಿದವರು ಇದೇ ಬರಮಣಿ. PSI ಆಗಿ ನೇಮಕಗೊಂಡು ಅಲ್ಲಿಂದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಹುದ್ದೆವರೆಗೂ ಬಂದು ಇದೀಗ ರಾಜ್ಯದ ಮುಖ್ಯಮಂತ್ರಿಯಿಂದಲೇ ಲಕ್ಷಾಂತರ ಜನರ ಮುಂದೆ ಅವಮಾನಿತರಾಗಿ ಇದೀಗ ತಮ್ಮ ಹುದ್ದೆಯನ್ನೇ ತ್ಯಜಿಸಲು ಮುಂದಾಗಿದ್ದಾರೆ. ಈಗಾಗಲೇ ಗೃಹ ಇಲಾಖೆ ಹಾಗೂ ಪೊಲೀಸ್ ಮಹಾನಿರ್ದೇಶಕರಿಗೆ ತಮ್ಮ ರಾಜೀನಾಮೆ ಪತ್ರ ಸಲ್ಲಿಸಿರುವ ಬರಮಣಿ ಬೆಳಗಾವಿಯಲ್ಲಿ ನಡೆದ ಘಟನೆ ಹಿನ್ನೆಲೆಯಲ್ಲೇ ತಾವು ರಾಜೀನಾಮೆ ಕೊಡ್ತಾ ಇರುವುದಾಗಿ ರಾಜೀನಾಮೆ ಪತ್ರದಲ್ಲಿ ತಿಳಿಸಿದ್ದಾರೆ. ಏನು ಮಾಡಿದ್ರು ಸರ್? CM ಅವ್ರಿಗೆ ಲೆಟರ್ ಬರೆದ್ರಿ. ನಾನು ಶಿಸ್ತಿನ ಇಲಾಖೆಯಲ್ಲಿ ಇರೋದರಿಂದ ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ. ಸರ್ ಏನಾದರೂ ಈಗ ಅಕ್ಸೆಪ್ಟ್ ಮಾಡ್ತಾರೆ ಸರ್? ಏನಾದ್ರು ಸರ್ಕಾರ ನಿರ್ಧರಿಸ್ತದೆ ಸರ್. ಸದ್ಯ ನಾರಾಯಣ ಬರಮಣಿ ಅವರು ತಮ್ಮ ರಾಜೀನಾಮೆ ಪತ್ರವನ್ನ ಇಲಾಖೆಯ ನಿಯಮಾವಳಿ ಪ್ರಕಾರ ಗೃಹ ಇಲಾಖೆ ಹಾಗೂ ಪೊಲೀಸ್ ಮಹಾನಿರ್ದೇಶಕರಿಗೆ ಸಲ್ಲಿಸಿದ್ದಾರೆ. CM ಅವರ ಈ ವರ್ತನೆಯಿಂದಾಗಿ ಓರ್ವ ದಕ್ಷ ಪೊಲೀಸ್ ಅಧಿಕಾರಿಗೆ ಅಪಮಾನವಾಗಿದೆ ಅಂತ ಬಿಜೆಪಿ ಕಾಂಗ್ರೆಸ್ ಮೇಲೆ ಮುಗಿಬಿದ್ದಿದೆ. ಇದರ ಬೆನ್ನಲ್ಲೇ ಅಪಮಾನಕ್ಕೀಡಾದ ನಾರಾಯಣ ಬರಮಣಿ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದು ಸರ್ಕಾರಕ್ಕೆ ತೀವ್ರ ಮುಖಭಂಗವನ್ನೇ ಉಂಟು ಮಾಡಿದೆ. ನಾರಾಯಣ ಬರಮಣಿ ಪೊಲೀಸ್ ಇಲಾಖೆಯಲ್ಲಿ ಸುದೀರ್ಘ 31 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ತಮ್ಮ ಎಲ್ಲ ಸಿಬ್ಬಂದಿ ಜೊತೆ ಒಳ್ಳೆಯ ಸ್ನೇಹ ಸಂಬಂಧ ಇಟ್ಟುಕೊಂಡಂಥವರು. ಅವರು ಒಳ್ಳೆ ಅಧಿಕಾರಿಯಾಗಿದ್ದಾರೆ ಎಂಬ ಮಾತುಗಳನ್ನ ಅವರ ಇಲಾಖೆಯ ಇತರ ಸಿಬ್ಬಂದಿಯೇ ಹೇಳ್ತಾರೆ. ಸದ್ಯಕ್ಕಂತೂ ನಾರಾಯಣ ಬರಮಣಿ ಅವರು ತಮ್ಮ ರಾಜೀನಾಮೆ ಪತ್ರ ಸಲ್ಲಿಸಬೇಕಾದವರಿಗೆ ಸಲ್ಲಿಸಿಬಿಟ್ಟಿದ್ದಾರೆ. ಈ ರಾಜೀನಾಮೆ ಪತ್ರ ಅಂಗೀಕಾರ ಆಗುತ್ತಾ ಅಥವಾ ಇಲ್ಲವಾ ಎಂಬುದರ ಮೇಲೆ ಇದೀಗ ಎಲ್ಲರ ಚಿತ್ತ ನೆಟ್ಟಿದೆ. ಪ್ರವೀಣ ಓಂಕಾರಿ, ಪಬ್ಲಿಕ್ ನೆಕ್ಸ್ಟ್, ಧಾರವಾಡ.